ಚಿತ್ರದುರ್ಗ ಬಳಿ ಸ್ಲೀಪರ್ ಬಸ್ ದುರಂತಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಗಾಯಾಳುಗಳಿಗೆ 50,000 ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ. ಮೃತರಿಗೆ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ಘೋರ ದುರಂತ ಸುದ್ದಿ ಕೇಳಿ ಎದೆ ನಡುಗಿದೆ ಅಂತ ಕೂಡ ಹೇಳ್ತಾರೆ. ಅಪಘಾತದ ಬಗ್ಗೆ ಸೂಕ್ತ ತನಿಖೆ ಆಗುತ್ತೆ ಅಂತ ಕೂಡ ಸಿಎಂ ಹೇಳ್ತಾರೆ. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗೆ ಗಾಯಾಳುಗಳ ಕುಟುಂಬಕ್ಕೂ ಕೂಡ 50,000 ರೂಪಾಯಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಬೆಳಗ್ಗೆ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನು ಸೂಚನೆ ಮಾಡಿದ್ರು. ಅವರು ಕೂಡ ಮೃತರ ಕುಟುಂಬಕ್ಕೆ 2 ಲಕ್ಷ ಪರಿಹಾರ ಹಾಗೂ ಗಾಯಾಳುಗಳ ಕುಟುಂಬಕ್ಕೆ 50,000 ರೂಪಾಯಿಯನ್ನು ಕೂಡ ಘೋಷಣೆ ಮಾಡಿದ್ರು. ಈಗ ಸಿಎಂ ಕೂಡ ಸಂತಾಪವನ್ನ ಸೂಚನೆ ಮಾಡಿದ್ದಾರೆ. ಘೋರ ದುರಂತದ ಸುದ್ದಿ ಕೇಳಿ ಎದೆ ನಡುಗಿದಂತಾಗಿದೆ ಅಂತ ಹೇಳಿ ಕೂಡ ಅಪಘಾತದ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸ್ತೀವಿ ಅಂತ ಕೂಡ ಸಿಎಂ ಟ್ವೀಟ್ ಅನ್ನ ಮಾಡಿರುವಂತದ್ದು. ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದರೆ ನೋಡ್ಕೊಂಡು ಬರೋಣ ಬನ್ನಿ. ನಾವು ಆಕ್ಸಿಡೆಂಟ್ ಏನ್ ಹೇಳಕ್ಕಾಗಲ್ಲ. ಇವಾಗ ಅವರ ಎಲ್ಲ ಕುಟುಂಬದವರು ಕೂಡ ಸರ್ಕಾರ ಅದೇನಾಗಿದೆ ಅನ್ನೋದನ್ನ ವರದಿಯನ್ನ ಅಧಿಕಾರಿಗಳು ಪರಿಹಾರ ಕೊಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಚಿತ್ರದುರ್ಗದಲ್ಲಿ ನಡೆದಂತಹ ಈ ಘಟನೆ ಮನ ಕಲಕುವಂತಹ ಘಟನೆ ಅಂತಾನೆ ಹೇಳ್ಬೋದು. ಹೇಗಾಯಿತು, ಈಗ ಯಾರೆಲ್ಲ ಸಂತಾಪವನ್ನ ಸೂಚನೆ ಮಾಡಿದ್ದಾರೆ, ಏನ್ ಕಥೆ ಅಂತ? ಅದೇ ಹೇಳ್ಬೋದು. ಎಲ್ಲೊಂದ್ ಕಡೆ ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಂತ ಚಿತ್ರದುರ್ಗದಲ್ಲಿ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ರಾಜಕಾರಣಿಗಳು ಒಂದು ರೀತಿಯಲ್ಲಿ ಸಂತಾಪ ಸೂಚನೆ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ಪ್ರಧಾನಿ ಮೋದಿ ಅವರು ಕೂಡ ಈಗ ಸಂತಾಪ ಸೂಚನೆ ಮಾಡಿರೋದು ಒಂದು ಕಡೆ. ಅದೇ ಮತ್ತೊಂದು ಕಡೆ ಏನು ಸಿದ್ದರಾಮಯ್ಯರು ಕೂಡ ಸಾರಿಗೆ ಸಚಿವರು ಕೂಡ ಒಂದು ರೀತಿಯಲ್ಲಿ ಸಂತಾಪ ಸೂಚನೆ ಮಾಡಿರುವಂತದ್ದು. ಅಂದ್ರೆ ಮೃತ ಕುಟುಂಬಕ್ಕೆ ಈಗಾಗಲೇ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ವಿ. ಉಳಿದಂತೆ ಏನು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಚಿಕಿತ್ಸೆಗೆ ನಾವು 50,000 ಬಿಡುಗಡೆ ಮಾಡ್ತಿರ್ತೀವಿ ಕೂಡ ಸರ್ಕಾರ ಭರವಸೆ ಕೊಟ್ಟಿರೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ನಾವು ನೋಡ್ತಾ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ಸುಮಾರು 4 ಜನ ಈಗಾಗಲೇ ಟ್ರೀಟ್ಮೆಂಟ್ ಪಡಿತಾ ಇರುವಂತದ್ದು. ಏನು ರಾತ್ರಿ 2 ಗಂಟೆಗಾದಂತಹ ಸಮಯದಲ್ಲಿ ಸುಮಾರು 4 ಗಂಟೆಗೆ ಏನು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಸುಮಾರು 4 ಜನರನ್ನು ಕರ್ಕೊಂಡು ಬಂದಿತ್ತು. ಈಗಾಗಲೇ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿರುವಂತದ್ದು. ಉಳಿದಂತೆ 3 ಜನಕ್ಕೆ ಚಿಕಿತ್ಸೆ ಮುಂದುವರಿಯುತ್ತಿರುವಂತದ್ದು. ಪ್ರಮುಖವಾಗಿ ಏನು ಮಂಜುನಾಥ್ ಅವರ ಏನು ಸ್ವಂತದ ಕೆಳಗೆ ಸುಮಾರು ಒಂದು 23% ಸುತ್ತೋಗಿರುವಂತ ಕೂಡ ಈಗಾಗಲೇ ವೈದ್ಯರು ಮಾಹಿತಿ ಕೊಟ್ಟಿರುವಂತದ್ದು. ಅವರು ಕೂಡ ಐಸಿಯುಲೇಟಿ ಚಿಕಿತ್ಸೆ ಮಾಡ್ತಾ ಇದ್ದೀವಿ ಅಂತ ಕೂಡ ಮಾಹಿತಿ ಕೊಟ್ಟಿರುವಂತದ್ದು. ಉಳಿದಂತೆ ಏನು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಸುಮಾರು 6 ಜನರು ಕೂಡ ಒಂದು ರೀತಿಯಲ್ಲಿ ಏನು ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಗೋಕರ್ಣಕ್ಕೆ ಟ್ರಿಪ್ ಹೊರಟಿದ್ರು. ಆ ಟ್ರಿಪ್ ಹೊರಡೋ ಟೈಮಲ್ಲಿ ಈ ರೀತಿ ಆಗಿರೋದು ದೇಶ ಕೂಡ ಒಂದು ರೀತಿಯಲ್ಲಿ ಹೃದಯ ವಿದ್ಯಾರ್ಥಿ ಘಟನೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಏನು ಮಂಜುನಾಥ್ ಅವರು ಸದ್ಯಕ್ಕೆ ಏನು ಒಂದು ಜೀವೋಪಾಯವನ್ನು ಪಾರಾಗಿದ್ದಾರೆ ಅಂತ ಕೂಡ ವೈದ್ಯರು ಮಾಹಿತಿ ಕೊಟ್ಟಿರುವಂತದ್ದು. ಈಗಾಗಲೇ ಅವರ ತಮ್ಮ ದೀಪಕ್ ಕೂಡ ಮಾತಾಡಿರುವಂತದ್ದು ಮಾಧ್ಯಮಗಳ ಜೊತೆ. ಅದೇನು ಆಗಲ್ಲ, ಜೀವಭಯ ಏನಿಲ್ಲ ಅಂತ ಕೂಡ ವೈದ್ಯರು ಹೇಳಿದ್ದಾರೆ. ಆದ್ರೆ ಕಾಲು ಕೈ ಸುತ್ತೋಗಿದೆ ಅಂತ ಕೂಡ ಹೇಳಿಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ನಾವು ನೋಡ್ತಾ ಇರ್ಬೋದು, ಅವ್ರ ಜೊತೆ ಹೋದಂತ ಬಿಂದು ಹಾಗೂ 2 ವರ್ಷದ ಮಗು, ಬಿಂದು ಅವರ ಮಗು ಕೂಡ ಇಲ್ಲೊಂಥರ ದುರಂತದಲ್ಲಿ ಸಾವನ್ನಪ್ಪಿರಬಹುದು ಅಂತ ಕೂಡ ಇಲ್ಲೆಲ್ಲ ಅವರ ಕುಟುಂಬಸ್ಥರು ಒಂದು ರೀತಿಯಲ್ಲಿ ಅಳಲು ತೋಡ್ಕೊಂಡಿರುವಂತದ್ದು. ಯಾಕಂದ್ರೆ ಇವಾಗೂ ಕೂಡ ಅವ್ರ ಮೃತದೇಹ ಕೂಡ ಪತ್ತೆ ಆಗಿಲ್ಲ. ಇಲ್ಲಿ ಬಂದ್ರೆ ವಿಕ್ಟೋರಿಯಲ್ಲಿ ಬಂದ್ರೆ ಇಲ್ಲೂ ಇಲ್ಲ ಅಂತಾನೆ ಕೆಲವು ಖಾಸಗಿ ಹಾಸ್ಪಿಟಲ್ಗಳು ಕೂಡ ನಾವೆಲ್ಲನೂ ಕೂಡ ಕೇಳ್ದು, ಅದೇ ಎಲ್ಲೂ ಕೂಡ ಮಾಹಿತಿ ಇಲ್ಲ. ನಾವೀಗ ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಚಿತ್ರದುರ್ಗದಲ್ಲಿ ಎಲ್ಲೋ ಒಂದ್ ಕಡೆ ಮಾಹಿತಿ ಬಂದಿರೋ ಪ್ರಕಾರ ಇಬ್ರು ಕೂಡ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿರುವಂತದ್ದು ಅಂತ ಕೂಡ ಕುಟುಂಬಸ್ಥರು ನಮ್ಮ ಹತ್ರ ಹೇಳಿಕೆ ಕೊಟ್ಟಿರುವಂತದ್ದು ಒಂದು ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.